ಇತ್ತ ಯುಂಚೇನಿ ಫುಲ್ ಖುಷಿಯಾಗಿ ನನಗೆ ಇನ್ನು ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಇಷ್ಟು ದಿನ ತಗೊಳ್ತಿದ್ದ ಟ್ಯಾಬ್ಲೆಟ್ಸ್ನ ಕಸಕ್ಕೆ ಹಾಕ್ತಾಳೆ. ಆಮೇಲೆ ನಾನು ಟೆಲಿಪೋರ್ಟ್ ಆಗಿ ಅರೋರಾನ ನೋಡಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಿರ್ತಾಳೆ. ಅದೇ ಟೈಮ್ಗೆ ವಿಲನ್ಗಳ ಕಾರು ಅಲ್ಲಿ ಪಾಸ್ ಆಗುತ್ತೆ. ಯುಂಚೇನಿನ ನೋಡಿದ ವಿಲನ್ನು ಇವಳೇ ಆ ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ಸೈಂಟಿಸ್ಟ್ಗೆ ಹೇಳ್ತಾನೆ. ಅದಕ್ಕೆ ವಿಲನ್ ಸೈಂಟಿಸ್ಟ್ ಅವಳನ್ನ ಕಿಡ್ನಾಪ್ ಮಾಡಿ ಅಂತ ಆರ್ಡರ್ ಕೊಡ್ತಾನೆ. ವಿಲನ್ಗಳು ಯುಂಚೇನಿನ ಹಿಡಿಯೋಕೆ ಹೋಗೋಷ್ಟರಲ್ಲಿ ಅವಳು ಟೆಲಿಪೋರ್ಟ್ ಆಗಿ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಯುಂಚೇನಿ ಟೆಲಿಪೋರ್ಟ್ ಆಗಿ ಯಾವುದೋ ಒಂದು ಪಬ್ ಒಳಗೆ ಹೋಗ್ಬಿಟ್ಟಿರ್ತಾಳೆ. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬರ್ತಾಳೆ. ಮಾರನೇ ದಿನ ಯುಂಚೇನಿ ಮತ್ತು ಅವಳ ಫ್ರೆಂಡ್ಸು ಹೀರೋ ಜೊತೆ ಕೆಲಸ ಮಾಡೋಕ್ಕೆ ಬರ್ತಾರೆ. ಅದೇ ಟೈಮ್ಗೆ ಸಾಲ್ವೇಷನ್ ಚರ್ಚ್ನ ಮೆಂಬರ್ಸ್ ಕೂಡ ಅಲ್ಲಿಗೆ ಬರ್ತಾರೆ. ಅಸಲಿಗೆ ಅವ್ರ ಪ್ಲ್ಯಾನು ಯುಂಚೇನಿ ಮತ್ತು ಅವಳ ಫ್ರೆಂಡ್ಸ್ನ ಕಿಡ್ನಾಪ್ ಮಾಡೋದು. ಆದರೆ ಹೊರಗಡೆ ಮಾತ್ರ ಆ ಏರಿಯಾನ ಕ್ಲೀನ್ ಮಾಡೋ ನೆಪದಲ್ಲಿ ಬಂದಿರ್ತಾರೆ. ಹೀರೋಗೆ ಡೌಟ್ ಬಂದು ಯುಂಚೇನಿ ಮತ್ತು ಅವಳ ಫ್ರೆಂಡ್ನ ಒಂದು ರೂಮ್ಗೆ ಕಳಿಸಿ ನಿಮ್ಮ ಸೂಪರ್ ಪವರ್ನ ಹೇಗೆ ಯೂಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಹೋಗ್ತಾನೆ. ಇಲ್ಲಿ ಯುಂಚೇನಿ ಅಜ್ಜಿ ವಿಲನ್ಗಳು ಬಂದಿದ್ರಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲ CCTV ಚೆಕ್ ಮಾಡಿಸಿರ್ತಾಳೆ. ಆದರೆ ಎಲ್ಲ ಕ್ಯಾಮ್ರಾ ರೆಕಾರ್ಡಿಂಗ್ ಡಿಲೀಟ್ ಆಗಿರುತ್ತೆ. ಒಂದೇ ಒಂದು ಕ್ಯಾಮ್ರಾದಲ್ಲಿ ಮಾತ್ರ ಒಂದು ಫುಟೇಜ್ ಸಿಗುತ್ತೆ. ಅದನ್ನು ನೋಡಿದ ಕ್ಷಣಕ್ಕೆ ಯುಂಚೇನಿ ಅಜ್ಜಿಗೆ ಶಾಕ್ ಆಗುತ್ತೆ. ಅದರಲ್ಲಿ ಯುಂಚೇನಿ ಟೆಲಿಪೋರ್ಟ್ ಆಗಿ ಸಡನ್ ಆಗಿ ಮಾಯ ಆಗೋದು ಕಾಣಿಸುತ್ತೆ.